ಎಲ್ಲರಿಗೂ ಸ್ವಾಗತ. ನಾನಿವತ್ತು ತೊಗೊಂಡು ಬಂದಿರುವಂಥ ವಿಷಯ ಸ್ಟೋರಿ. ನಾನು ನಿಮ್ಮ ಜೊತೆ ಒಂದು ಸ್ಟೋರಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಮಕ್ಕಳಿಗೆ ನಾವು ಯಾಕೆ ಸ್ಟೋರಿನ ಹೇಳ್ಕೊಡ್ಬೇಕು, ನಾವು ಸ್ಟೋರಿನ ಹೇಳ್ಕೊಡುವಾಗ ನಮಗೆ ಏನೇನು ಕ್ವಾಲಿಟೀಸ್ ಇರಬೇಕು ಅನ್ನೋದನ್ನ ತೋರಿಸಿದ್ದೆ. ಇವಾಗ ನಾನು ಒಂದು ಸ್ಟೋರಿ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಸ್ಟೋರಿನ ಹೇಳ್ಬೇಕಾದ್ರೆ ನಮ್ಮಲ್ಲಿ ಕ್ವಾಲಿಟೀಸ್ ಏನೇನು ಬೇಕು ಅಂದರೆ, ಒಂದು ಭಾಷೆನ ಸೆಲೆಕ್ಟ್ ಮಾಡ್ಕೊಂಡಿರಬೇಕು, ಬಾಡಿ ಲ್ಯಾಂಗ್ವೇಜ್ ಇರಬೇಕು, ವಾಯ್ಸ್ ಮಾಡ್ಯುಲೇಷನ್ ಇರಬೇಕು, ಪ್ರಾಪರ್ಟೀಸ್ ಇರಬೇಕು, ಆಮೇಲೆ ಒಂದು ಒಳ್ಳೆ ಸ್ಟೋರಿ ಆಗಿರಬೇಕು. ನಾನು ಪ್ರಾಪರ್ಟಿ ಬಂದು ಈ ಬೋರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ. ವಾಯ್ಸ್ ಮಾಡ್ಯುಲೇಷನ್ ನಾನೇ ಕೊಡ್ತೀನಿ. ಸೆಲೆಕ್ಟ್ ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ, ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಯಾವುದು ಅಂತಂದರೆ, ಈಗ ಇಂಗ್ಲೀಷ್ ಲ್ಯಾಂಗ್ವೇಜ್ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಇಂಗ್ಲೀಷು ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜು ಒಟ್ಟಿಗೆ ಹೇಳ್ತೀವಿ. ಒಂದು ಸೆಂಟೆನ್ಸ್ ಇಂಗ್ಲೀಷ್ ಆದಮೇಲೆ ಆಮೇಲೆ ಇನ್ನೊಂದು ಸೆಂಟೆನ್ಸ್ ಕನ್ನಡದಲ್ಲಿ ಹೇಳಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರೋದು ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕನ್ನಡದಲ್ಲಿ ನಿಮಗೆ ಹೇಳ್ತೀನಿ, ಎರಡೂ ಲ್ಯಾಂಗ್ವೇಜಲ್ಲಿ ಕೂಡ ಹೇಳ್ತೀನಿ. Very hot summer day, once a crow was very thirsty. He flew here and there for searching water, but could not find the water. After some time, he saw a water pot under the tree. Only little water in the pot. He tried to drink the water but could not drink. He thought an idea. He picked some pebbles, put into the water one by one. The water level came up. The thirsty crow drank the water, flew away happily. ಕಾಗೆಯೊಂದು ನೀರಿಗೆ ಹಾರಿ ಹಾರಿ ಬಂದಿತು, ಹೆಗರಿ ಹೆಗರಿ ನಿಂತಿತು, ಬಾಯಾರಿ ನಿಂತಿತು. ನೀರೇಟು ಕಲಿಲ್ಲ, ಸಣ್ಣ ಸಣ್ಣ ಕಲ್ಲನು ತಂದು ತಂದು ತುಂಬಲು. ನೀರು ಮೇಲೆ ಬಂದಿತು, ಹೊಟ್ಟೆ ತುಂಬ ಕುಡಿಯಿತು, ಪುರ್ರೆಂದು ಹಾರಿತು. ಈ ಸ್ಟೋರಿಯಿಂದ ಮಕ್ಕಳಿಗೆ ಏನು ತಿಳಿಸ್ಬೋದು ಅಂತಂದರೆ, ಎಂಥ ಸಿಚುವೇಶನಲ್ಲಿ ಕೂಡ ನಾವು ಯೋಚನೆ ಮಾಡಿ ಕೆಲಸ ಮಾಡೋದ್ರಿಂದ ಆ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು. ಒಂದು ಕಾಗೆ ನೀರು ಸಿಕ್ಕೋದಿಲ್ಲ ಅಂತ ತಿಳ್ಕೊಂಡು ಅಂದರೆ ಅದ್ರ ನಂಬಿಕೆ ಎಲ್ಲ ಕಳ್ಕೊಂಡ್ಬಿಟ್ಟಿತ್ತು. ಅದಾದಮೇಲೆ ಒಂದು ವಾಟರ್ ಪಾಟ್ ಸಿಕ್ತು. ವಾಟರ್ ಪಾಟಲ್ಲಿ ತುಂಬ ಕೆಳಗಡೆ ನೀರಿದ್ರಿಂದ ಕೈ ಕೂಡ ಆಗ್ತಾ ಇರಲಿಲ್ಲ. ಅದಾದಮೇಲೆ ಅದೇನು ಮಾಡುತ್ತೆ, ಒಂದು ಐಡಿಯಾ ಮಾಡಿ ಪಕ್ಕದಲ್ಲಿದ್ದಂತಹ ಕಲ್ಲುಗಳನ್ನೆಲ್ಲ ಎತ್ಕೊಂಡು ನೀರೊಳಗಡೆ ಹಾಕ್ತು. ಅವಾಗ ನೀರು ಮೇಲೆ ಬಂದಮೇಲೆ ನೀರು ಕುಡಿದು ಅದೇ ಹ್ಯಾಪಿ ಆಯಿತು. ಸೊ ನಾವು ಈ ಸ್ಟೋರಿಯಿಂದ ತಿಳ್ಕೊಬೇಕಾಗಿರೋಂಥ ವಿಷಯ, ಯಾವುದೇ ಸಿಚುವೇಶನಲ್ಲಿ ಕೂಡ ನಾವು ಯೋಚನೆ ಮಾಡಿ ಕೆಲಸ ಮಾಡುವಾಗ ಆ ಸಿಚುವೇಶನಿಂದ ಹೊರಬರ್ಬೋದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸ್ಟ್ರೋಕ್ಸ್ ಅಂದರೆ ರೈಟಿಂಗ್ ಪಾರ್ಟ್ಸ್ನ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮಕ್ಕಳಿಗೆ ಯೂಸ್ ಆಗುವಂಥ ವಿಡಿಯೋಸೇ ನಾನು ಹಾಕ್ತಾ ಇರೋದ್ರಿಂದ ನಿಮಗೆ ಮೊದಲು ಬರಬೇಕು ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಆಲ್.